ಬೋರ್ವೆಲ್ ನೀವು ನೀರು ತಂದ್ರೆ ನೀರು ಯಾರಿಗೂ ಉಪಯೋಗ ಆಗುತ್ತೆ? ನಾವೇನು ಬೆಳೆಯಕ್ಕಾಗ್ತದ? ಎಲ್ಲ ಮಲ್ಟಿನ್ಯಾಷನಲ್ ಕಂಪ್ನಿಯವ್ರಿಗೆ, ಎಲ್ಲ ಸೋಲಾರ್ನವ್ರಿಗೆ, ವಿಂಡ್ಫ್ಯಾನ್ನವ್ರಿಗೆ ಜಮೀನು ಮಾಡಿಸಿರ್ತಾರ. ಅವ್ರನ್ನು ಕೂಡ ನೀವೇ ಕರ್ಕೊ ಬಂದಿರೋ ಜಗಳೂರು ತಾಲೂಕಿಗೆ. ನಾವು ಹುಡ್ದಾಗಿಂದ ಇದ್ದಿಲ್ಲ 38 ಟೆಂಪರೇಚರ್, 40 ಟೆಂಪರೇಚರ್, ಇವಾಗ 40 ಟೆಂಪರೇಚರ್ ಬರ್ತಾ ಇದೆ. ರಾಯಚೂರಿಗಿನ್ನ ಜಾಸ್ತಿ ಬರ್ತಾ ಇದೆ ನಮ್ಮ ಜಗಳೂರು ಟೆಂಪರೇಚರು. ಎಲ್ಲಿ ಹೋಗ್ತಿದ್ದಾರೆ ಈ ಆಡಳಿತ ನಡೆಸ್ತಕ್ಕಂಥವ್ರು? ರೈತರ ಪರವಾಗಿ ಏನಾದ್ರು ಕಿಂಚಿತ್ ಯೋಚನೆ ಮಾಡ್ತಿದಾರ? ಮುಂದೆ ನಮ್ಮ ಮಕ್ಕಳ ಭವಿಷ್ಯ ಏನಾಗುತ್ತೆ ಅಂತ ಏನಾದ್ರು ಯೋಚನೆ ಮಾಡಿದಾರ? ಅವ್ರಿಗೇನು ಐಷಾರಾಮಿ ಬಂಗ್ಲೆಗಳು ಇರ್ತವೆ, ಮನೆಗಳು ಇರ್ತವೆ, ಮಕ್ಕಳೆಲ್ಲ ಫಾರಿನಲ್ಲಿ ಓದ್ತಿರ್ತಾರ, ಅವ್ರದ್ದು ಓಕೆ. ನಮ್ಮಂತ ಮಧ್ಯ ತರಗತಿ ಕುಟುಂಬದವ್ರಿ ನಾವು ಏನಾದ್ರು ಬೆಳಿಬೇಕು, ತರಕಾರಿ ಬೆಳಿಬೇಕು, ಮಾರ್ಬೇಕು, ಜೀವನ ಮಾಡಬೇಕು. ನಮ್ಮ ಮಕ್ಕಳನ್ನ ಯಾವ ಫಾರಿನಿಗೆ ಕಳಿಸ್ಬೇಕು? ಮಲ್ಟಿನ್ಯಾಷನಲ್ ಕಂಪ್ನಿಗಳನ್ನ ಯಾಕೆ ತರ್ತೀರಿ ನಮ್ಮ ತಾಲೂಕಿಗೆ? ಅದೇ ಮಲ್ಟಿನ್ಯಾಷನಲ್ ಕಂಪ್ನಿಗಳು ತರೋದ್ರ ಬದಲು ಆ ಜಮೀನಿಗೆ ರೈತರಿಗೆ ಏನು ಸವಲತ್ತು ಬೇಕೋ ಅದನ್ನ ಈ ಸರ್ಕಾರದಿಂದನೇ ಮಾಡ್ಕೊಡ್ಬೇಕಲ್ಲ.